ಈ ಒಂದು ವೀರ್ಗಲ್ಲಿನಲ್ಲಿ ಹಾಕಿರುವಂತ ಒಂದು ಶಾಸನ ನೀವು ನೋಡ್ಬೋದು. ಇದು ಕನ್ನಡ ಲಿಪಿಯಲ್ಲಿರುವಂತ ಶಾಸನ ಆದ್ರೆ ಇದ್ರ ಭಾಷೆ ಬಂದು ಮರಾಠಿ. ಅಂದ್ರೆ ಕೆಲವು ಶಾಸನಗಳು ಹಾಳು ಮಾಡಿದ್ರೆ ಏನಾಗಿ ಸಾಯ್ತಾರೆ, ಏನಾಗಿ ಇದಾಗ್ತಾರೆ ಅಂತೇಳಿ ರಾಜರು ಒಂದು ಎಚ್ಚರಿಕೆ ಸಂದೇಶವನ್ನು ನೀಡಿರೋದೊಂದು ಕೂಡ ಉಲ್ಲೇಖ ಇದೆ. ಆ ಜಾತಿಯಲ್ಲೇ ಮೇಲೆ ಅಂತರ್ಜಾತಿ ವಿವಾಹಗಳೆಲ್ಲ ಮದುವೆ ಮಾಡಿ ಆ ಭಾಗದಲ್ಲಿ ಕೆಲವು ಊರುಗಳನ್ನ ದಾನ ಬಿಟ್ಟಿರೋ. ಚಿಕ್ಕಮಂಗ್ಳೂರು ಸೈಡ್ ವಿಭಾಗದಲ್ಲಿ ಮೂಗ್ತಿಹಳ್ಳಿ ಅಂತೇಳಿ ಅನ್ಸುತ್ತೆ. ಆ ಪ್ರದೇಶದಲ್ಲಿರೋ ಊರುಗಳನ್ನ ಕಂದಾಯ ವಸೂಲಿ ಮಾಡ್ದಂಗೆ ಎಲ್ಲ ಬಿಟ್ಟಿರೋದು. ಈ ಆಸಂದಿ ಗ್ರಾಮದ ಒಳಗಡೆ ಬಂದರೆ ನಿಮಗೆ ಈ ಒಂದು ಕೋಟೆಯ ಬುರ್ಜ್ ಕೂಡ ಕಂಡು ಬರುತ್ತೆ. ಸೊ ಈ ಬುರ್ಜನ್ನು ನೋಡಿದ್ರೆ ಒಂದು ಖಾತ್ರಿ ಏನಾಗುತ್ತೆ ಅಂದರೆ ಈ ಒಂದು ಸ್ಥಳದಲ್ಲಿ ಹಿಂದೆ ಒಂದು ಕೋಟೆಯ ರಚನೆ ಕೂಡ ಇದ್ದಿದ್ದು ಅಂತ. ಯಾಕೆಂದರೆ ಬುರ್ಜ್ಗಳ ರಚನೆಗಳನ್ನು ನೀವು ನೋಡಿದ್ರೆ ಈ ಕೋಟೆಗಳು ಸಂಧಿಸುವ ಒಂದು ಸ್ಥಳದಲ್ಲಿ ಬಂದು ವಾಚ್ ಟವರ್ ಅಥವಾ ವೀಕ್ಷಣಾ ಗೋಪುರವಾಗಿ ಬಳಸ್ತಾ ಇದ್ದಿದ್ದು. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಅಂದರೆ ಇಲ್ಲಿ ಸ್ಥಳೀಯರು ಹೇಳಿದಾಗೆ ಇಲ್ಲಿ ಸಾಕಷ್ಟು ನಿಮಗೆ ಈ ಒಂದು ಕೆರೆ ಇರ್ಬೋದು ಅಥವಾ ಹೊಲಗಳಲ್ಲಿ ಸಾಕಷ್ಟು ನಿಮಗೆ ಈಗಲೂ ಸಾಕಷ್ಟು ಭಗ್ನಗೊಂಡಿರೋಂಥ ಮೂರ್ತಿಗಳು ಅಥವಾ ಭೂಮಿಯಲ್ಲಿ ಹುದುಗೋಗಿರುವಂಥ ಸಾಕಷ್ಟು ರಚನೆಗಳು ಈಗಲೂ ಕೂಡ ಕಂಡುಬರ್ತಿದೆ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಈ ಒಂದು ರಚನೆ ಕೂಡ ನಮಗೆ ಆಶ್ಚರ್ಯ ಮೂಡಿಸುತ್ತೆ. ಇದಲ್ಲದೆ ನೀವು ಆ ಒಂದು ರಚನೆಯ ಮುಂದಿನ ಭಾಗ ನೋಡಿದ್ರೆ ಇದನ್ನು ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡಿರೋದು ಕೂಡ ಕಂಡುಬರುತ್ತೆ. ಇನ್ನು ಮುಂದೆ ಸಾಕಷ್ಟು ಇಲ್ಲಿ ಐತಿಹಾಸಿಕ ಕುರುಹುಗಳಿದೆ ಅಂತ ಸ್ಥಳೀಯರಾದಂಥ ಮಧುಸೂದನ್ ಅವರು ಹೇಳಿದ್ದಾರೆ. ಮಧುಸೂದನ್ ಅವರೇ, ಈಗಾಗಲೇ ನಾವು ಆ ಒಂದು ವಾಚ್ ಟವರ್ ಅಥವಾ ಕಾವಲು ಗೋಪುರ ನೋಡಿದ್ವಿ. ಅದರಿಂದ ಮುಂದೆ ಬಂದರೆ ನಿಮಗೆ ಈ ಒಂದು ರಚನೆ ಕೂಡ ಕಂಡು ಬರ್ತಿದೆ. ಸೊ ಇದೇನು ರಚನೆ, ಇದು ಯಾವ ಗುಡಿ ಇದು ಮತ್ತು ಏನಿದು ಫೇಮಸ್ ಏನಕ್ಕಿದು? ಇದು ಆಂಜನೇಯ ಸ್ವಾಮಿ ಅಂತೇಳಿ ಆ ಕಾಲದಾಗ ಏನು ರಾಜರ ಕಾಲದಾಗ ಪ್ರತಿಯೊಂದು ಕೋಟೆ ರಕ್ಷಣೆಗೋಸ್ಕರ ಕೋಟೆ ಆಂಜನೇಯ ಅಂತೇಳಿ ಪ್ರತಿಷ್ಠಾಪನೆ ಮಾಡ್ಯಾರೋ ಅದೇ ಥರ ಇಲ್ಲಿ ಕೋಟೆ ಬುರ್ಜುಗಳು ಇರೋದ್ರಿಂದ ಈ ಭಾಗದಲ್ಲೂ ಕೂಡ ಈ ಆಂಜನೇಯ ಪ್ರತಿಷ್ಠಾಪನೆ ಮಾಡೋದ್ರಿಂದ ಇದು ರಾಜರ ಕಾಲದಯ. ತದನಂತರ ಈ ದೇವಸ್ಥಾನ ಏನೋ ಬೇರೆ ಥರ ಇದಾಗಿ ಮಧ್ಯಂತರ ಕಾಲದಲ್ಲಿ ಮಣ್ಣು ಗೋಡೆ ಇದರಲ್ಲಿ ಇದು ಮಾಡಿದ್ರು. ಸೊ 96ನೇ ಇಸ್ವಿಯಲ್ಲಿ ನಮ್ಮೂರಿನ ಸರ್ವ ಜನ ಎಲ್ಲ ಸೇರಿ ಈ ದೇವಸ್ಥಾನದಿಂದ ಹೊಸದ ಓಪನ್ ಮಾಡಿ ಕೋಟೆ ಎಲ್ಲ ಕಾಯ್ತಿದ್ದಂತ ಕೋಟೆ ಆಂಜನೇಯ ಸಂಬಂಧಪಟ್ಟಂತೆ ಮಾಹಿತಿ ಬರುತ್ತೆ. ಯಾಕೆಂದರೆ ಇಲ್ಲೆಲ್ಲ ಕೋಟೆ ಬುರ್ಜುಗಳೆಲ್ಲ ಕೋಟೆ ಎಲ್ಲ ಇದ್ವಲ್ಲ, ಹಾಗೆ ಕೋಟೆ ರಕ್ಷಣೆಗೋಸ್ಕರ ಅದು ಮಾಡಿ. ಆಮೇಲೆ ಇಲ್ಲೇ ವೀರ್ಗಲ್ಲು ಶಾಸ್ತ್ರಗಳು ಈ ದೇವಸ್ಥಾನದೇನು ಸಂಬಂಧ ಇಲ್ಲಿರಲಿಲ್ಲ, ಬೇರೆ ಎಲ್ಲೆಲ್ಲ ಇದ್ದಾವ ಹಾಳು ಮಾಡ್ತಾರೆ ಅಂತೇಳಿ ಇಲ್ಲಿ ತಂದು ಊರಲ್ಲಿ ಏನು ಕರ್ಗಲ್ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾರಲ್ಲ, ಕರ್ಗಲ್ ಪ್ಲೇಸು ಇದೆ ಇಲ್ಲಿ, ಅಲ್ಲಿದೆ ಸರ್, ಅಲ್ಲೊಂದಿದೆ. ಸೊ ಇದೊಂದು ವೀರಗಲ್ಲು. ಸೊ ಇದರಲ್ಲಿ ಶಾಸನ ಯುಕ್ತ ವೀರಗಲ್ಲಿದು. ಸೊ ಮಧುಸೂದನ್ ಅವ್ರು ಹೇಳಿದಾಗೆ ಈ ಒಂದು ಕೋಟೆ ಆಂಜನೇಯ ಗುಡಿ ಏನಿದೆ ಈ ಒಂದು ಭಾಗದಲ್ಲಿ ಅಂದರೆ ಸ್ಥಳೀಯವಾಗಿ ಸಿಕ್ಕಂಥ ವೀರಗಲ್ಲುಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಶಿಲ್ಪಗಳಿರ್ಬೋದು, ಅವುಗಳನ್ನೆಲ್ಲ ತಂದು ಈ ರಕ್ಷಣೆಗೋಸ್ಕರ ಇಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಕಂಡು ಬರುತ್ತೆ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಸ್ನೇಹಿತರೆ, ಈ ಒಂದು ವೀರಗಲ್ಲ ನೋಡ್ಬೋದು, ಇದು ತುಂಬ ಒಂದು ವಿಶೇಷವಾದ ವೀರಗಲ್ಲು. ಯಾಕಂದರೆ ಈ ಒಂದು ವೀರಗಲ್ಲಿನಲ್ಲಿ ಹಾಕಿರುವಂಥ ಒಂದು ಶಾಸನ ನೀವು ನೋಡ್ಬೋದು, ಇದು ಕನ್ನಡ ಲಿಪಿಯಲ್ಲಿರುವಂಥ ಶಾಸನ ಆದರೆ ಇದರ ಭಾಷೆ ಬಂದು ಮರಾಠಿ. ಏನಪ್ಪ ಮರಾಠಿ ಭಾಷೆಯ ಒಂದು ಶಾಸನ ಕರ್ನಾಟಕದಲ್ಲಿ ಅಂತೀರಾ? ಈ ಒಂದು ಸ್ಥಳದಲ್ಲಿ ಹಿಂದೆ ಬಂದು ಹೊಯ್ಸಳರಿಗೂ ಮತ್ತೆ ಸೆವಣರಿಗೂ ಯುದ್ಧ ನಡೆದಿರುತ್ತೆ. ಹೊಯ್ಸಳರ ದೊರೆ 2ನೇ ನರಸಿಂಹ ಮತ್ತೆ ಸೆವಣರ ದೊರೆ 2ನೇ ಸಿಂಗಡನ ಮದುವೆ ನಡುವೆ ಆದಂತ ಒಂದು ಕಾದಾಟ ಇದು. ಆ ಸಂದರ್ಭದಲ್ಲಿ ಈ ಒಂದು ವೀರ ಮಡಿದಿರ್ತಾನೆ. ಈ ವೀರ ಮಡಿದಿರೋ ಕಾರಣ ಬಂದು ಅವನಿಗೆ ಒಂದು ಕೈಲಾಸಕ್ಕೆ ಹೋಗುವ ಮಾರ್ಗವಾಗಿ ಅಪ್ಸರಿಯರು ಈ ವೀರನನ್ನು ಕರ್ಕೊಂಡೋಗಿ ಕೈಲಾಸ ಸೇರಿಸ್ತಿರುವಂಥ ಒಂದು ಮಾಹಿತಿ ಉಳ್ಳಂಥ ಒಂದು ವೀರ್ಗಲ್ಲಿದು. ಇದೊಂಥರ ಕರ್ನಾಟಕದಲ್ಲಿ ಒಂಥರ ವಿಶಿಷ್ಟವಾದ ವೀರ್ಗಲ್ಲು. ಇನ್ನು ಇಲ್ಲಿ ಮರಾಠಿ ಭಾಷೆ ಬರೋದಕ್ಕೆ ಕಾರಣವೇನು ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ಸಾಧಾರಣವಾಗಿ ಏನಾದರೂ ನೀವು ಹಿಂದಿನ ಒಂದು ಅಖಂಡ ಕರ್ನಾಟಕ ಅಂದರೆ ಬಾದಾಮಿ ಚಾಲುಕ್ಯರ ನಂತರದಲ್ಲಿ ನೀವು ಕಲ್ಯಾಣದ ಚಾಲುಕ್ಯರವರೆಗೂ ನೋಡಿದ್ರೆ ಈ ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗಿನ ಒಂದು ಈ ಭೂಭಾಗ ಏನಿದೆಯೋ ಅದು ಪೂರ್ತಿ ಕನ್ನಡಮಯವಾದ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಅಂದರೆ ಕನ್ನಡಿಗರ ಒಂದು ದೊಡ್ಡ ಸಾಮ್ರಾಜ್ಯದ ಕುರುಹು ಅದು. ಆದರೆ ಮುಂದೆ ಬಂದು ಕಲ್ಯಾಣದ ಚಾಲುಕ್ಯರ ಒಂದು ಸಾಮ್ರಾಜ್ಯ ಪತನ ಆದ ನಂತರ ಬಂದು ನಮ್ಮ ಇವತ್ತಿನ ಒಂದು ಹೊಯ್ಸಳ ಸಾಮ್ರಾಜ್ಯ ಅಂದರೆ ನಮ್ಮ ಕರ್ನಾಟಕದಲ್ಲಿ ಆಡಳಿತ ಮಾಡಿದ್ರೆ ಈ ತುಂಗಭದ್ರಾ ನದಿ ಅಥವಾ ಕೃಷ್ಣಾ ನದಿಯಿಂದ ಕೆಳಗಿನ ಭಾಗವನ್ನು ನಮ್ಮ ಹೊಯ್ಸಳರು ಆಡಳಿತ ಮಾಡಿದ್ರೆ, ತುಂಗಭದ್ರಾ ನದಿ ಮತ್ತು ಅದಕ್ಕಿಂತ ಉತ್ತರದ ಭಾಗವನ್ನು ಮಹಾರಾಷ್ಟ್ರದ ಭಾಗವನ್ನು ಸೇರಿದ್ರೆ ಸೆವಣರು ಆಡಳಿತ ಮಾಡ್ತಿರ್ತಾರೆ. ಶಂಭಾ ಜೋಶಿ ಅವರು ಬರೆದಿರೋ ಒಂದು ಮಾಹಿತಿಯ ಪ್ರಕಾರ ಹಿಂದೆ ಬಂದು 2 ಮನೆತನಗಳದ್ದು ಇನಿಷಿಯಲ್ ಡೇಸ್ನಲ್ಲಿ ಏನಂದ್ರೆ ಈ 2 ರಾಜಮನೆತನಗಳ ಒಂದು ಆಡಳಿತ ಭಾಷೆ ಕನ್ನಡನೇ ಆಗಿರುತ್ತೆ. ಇವುಗಳನ್ನು ಒಂದು ಬೇರ್ಪಡಿಸ್ಬೇಕಲ್ಲ, ಅಂದರೆ ಹೊಯ್ಸಳ ಸಾಮ್ರಾಜ್ಯವೇ ಬೇರೆ ಮತ್ತು ಸೆವಣ ಸಾಮ್ರಾಜ್ಯವೇ ಬೇರೆ ಅನ್ನೋದಕ್ಕೆ
ಬೇರ್ಪಡಿಸುವ ಒಂದು ಇದರಲ್ಲಿ ಬಂದು ಸೆವಣರು ಕಂಡುಕೊಂಡ ದಾರಿ ಏನಂದ್ರೆ ಅವರ ಒಂದು ಆರಂಭಿಕ ಕಾಲದಲ್ಲಿ ಅವರ ಆಡಳಿತದಲ್ಲಿ ಕನ್ನಡವೇ ಬಳಕೆನಲ್ಲಿದ್ರು, ಅದಾದ ಮೇಲೆ ನಿಧಾನವಾಗಿ ಅವರು ಮರಾಠಿ ಭಾಷೆಗೆ ಸ್ವಿಚ್ ಆಗ್ತಾರೆ ಅನ್ನೋದು ಕೂಡ ಶಂಭಾ ಜೋಶಿ ಅವರು ಬರೆದಿದ್ದಾರೆ. ಆ ಒಂದು ಕಾಲ ಬಂದು ಮಹಾರಾಷ್ಟ್ರದಲ್ಲಿ ಕನ್ನಡ ಹಿಂದೆ ಸರಿಯೋ ಒಂದು ಕಾಲ ಕೂಡ ಆಗಿರುತ್ತೆ, ಅಂದರೆ ಈ ಒಂದು ಸಿಂಗಣ್ಣನ ಕಾಲ. ಅದಕ್ಕೆ ಒಂದು ಕುರುಹು ಕೂಡ ಈ ಒಂದು ಶಾಸನ ಕೂಡ ಆಗಿದೆ. ಇನ್ನು ಈ ವೀರಗಲ್ಲನ ನೋಡಿಕೊಂಡು ಮುಂದೆ ಬಂದರೆ ಇಲ್ಲಿ ಕೂಡ ಒಂದು ವಿಶಿಷ್ಟವಾದ ಶಾಸನ ಇದೆ. ಈ ಶಾಸನದ ಒಂದು ಮಹತ್ವ ಏನಂದರೆ, ಹಿಂದಿನ ಒಂದು ಕನ್ನಡದ ಒಂದು ಸೊಸೈಟಿ ಅಥವಾ ಸಮಾಜ ಅಂತೇನಿತ್ತೋ ಆ ಸಮಾಜದಲ್ಲಿ ಕೂಡ ಒಂದು ಅಂತರ್ಜಾತೀಯ ವಿವಾಹಗಳು ನಡೀತಿತ್ತು ಅನ್ನೋದಕ್ಕೆ ಕೂಡ ಇದು ಕುರುಹು ಕೂಡ ಆಗಿದೆ. ಸರ್, ಇದೇನಿದು? ಇದು ಕರ್ಗಲ್ ಅಂತಂತೇಳಿ ಊರಿನ ಧಾರ್ಮಿಕ ಹಬ್ಬಗಳು ಮಾಡೋ ಪ್ರಮುಖ ಸ್ಥಳ. ಈ ಬಳ್ಳಿ ಕರ್ಗಲ್ ಬಳ್ಳಿ ಅಂತೇಳಿ ಎಲ್ಲ ಬಳ್ಳಿ ಸುತ್ತಿ ದವಸ ಧಾನ್ಯಗಳನ್ನೆಲ್ಲ ಮಡಿಕೆಯಲ್ಲೆಲ್ಲ ಇಟ್ಟು ಪೂಜೆ ಮಾಡಿ, ಈ ಊರಿನ ಗೌಡ್ರು ಅಂತೇಳಿ ಮುಖಂಡರು ಅಂತ ಇರ್ತಾರೆ, ಅವರಿಗೆಲ್ಲ ಹೊಸಬಟ್ಟೆ ಎಲ್ಲ ಕೊಡಿಸಿ ಈ ನೇಗಿಲಲ್ಲೇ ಇದು ಮಾಡ್ತಾರೆ. ಅದನ್ನು ಪೂಜೆ ಮಾಡಿ ಅದನ್ನು ಬಳ್ಳಿ ಹರಿದು ಕರ್ಗ ಹೊಡಿತಾರೆ. ಯಾವ ಬೆಳೆಗಳು ಮುಂದಕ್ಕೆ ಹೋಗ್ತವೋ ಆ ಬೆಳೆ ಈ ವರ್ಷ ಊರಲ್ಲಿ ಚೆನ್ನಾಗಾಗುತ್ತೆ ಅಂತೇಳಿ ಅದು ಹಿಂದಿನ ಪೂರ್ವಜರ ನಂಬಿಕೆ. ಆಮೇಲೆ ಇನ್ನೊಂದು ಈ ಕರ್ಗಲ್ಲು ಅಂತಂದರೆ ಈ ಧಾರ್ಮಿಕ ಕೆಲವು ಪ್ರಕಾರ ಯಾವುದೇ ಊರುಗಳಿಗೆ ದೇವ್ರುಗಳಿಗೆ ಯಾವುದೇ ದೇವರು ಬೇರೆ ಬರಲಿ, ಈ ದೇವ್ರನ್ನ ಪರ್ಮಿಷನ್ ಇದ್ದರೆ ಮಾತ್ರ ಬರಬೇಕಾಗುತ್ತೆ. ಹಂಗಾಗಿ ಇದು ಇಂಪಾರ್ಟೆಂಟ್. ಮತ್ತು ಈ ಒಂದು ಶಾಸನನ ನೀವು ಅಂತರ್ಜಾತಿ ವಿವಾಹ ಮಾಡಿಸಿದ್ದಕ್ಕೆ ಹಾಕ್ಸಿರೋ ಶಾಸನ ಅಂತ ಹೇಳಿದ್ರಿ. ಸೊ ಏನು ಮಾಹಿತಿ ಇದೆ ಈ ಶಾಸನದಲ್ಲಿ ಅಂತ ಏನಾದ್ರು ಗೊತ್ತಿದೆಯಾ? ಇದು ಸ್ವಲ್ಪ ಸುಣ್ಣ ಬಣ್ಣ ಬೆಳೆದ್ರಿಂದ ಅಸ್ಪಷ್ಟವಾಗಿದೆ. ಈ ಊರಲ್ಲಿ ಅಂದರೆ ಕೆಲವು ಶಾಸನಗಳು ಹಾಳು ಮಾಡಿದರೆ ಏನಾಗಿ ಸಾಯ್ತಾರೆ, ಏನಾಗಿ ಇದಾಗ್ತಾರೆ ಅಂತೇಳಿ ರಾಜರು ಒಂದು ಎಚ್ಚರಿಕೆ ಸಂದೇಶವನ್ನು ನೀಡಿರೋದೊಂದು ಕೂಡ ಉಲ್ಲೇಖ ಇದೆ. ಆ ಜಾತಿಯಲ್ಲೇ ಮೇಲೆ ಅಂತರ್ಜಾತಿ ವಿವಾಹಗಳೆಲ್ಲ ಮದುವೆ ಮಾಡಿ ಆ ಭಾಗದಲ್ಲಿ ಕೆಲವು ಊರುಗಳನ್ನ ದಾನ ಬಿಟ್ಟಿರೋ. ಚಿಕ್ಕಮಂಗ್ಳೂರು ಸೈಡ್ ವಿಭಾಗದಲ್ಲಿ ಮೂಗ್ತಿಹಳ್ಳಿ ಅಂತೇಳಿ ಅನ್ಸುತ್ತೆ, ಆ ಪ್ರದೇಶದಲ್ಲಿರೋ ಊರುಗಳನ್ನ ಕಂದಾಯ ವಸೂಲಿ ಮಾಡ್ದಂಗೆ ಎಲ್ಲ ಬಿಟ್ಟಿರೋದು ಆ ಥರ. ಸೊ ತುಂಬ ಒಂದು ವಿಶಿಷ್ಟವಾದ ಶಾಸನ. ಮತ್ತು ಬಟ್ ಏನು ಮಾಡಲಿಕ್ಕೆ ಸುಣ್ಣ ಬಣ್ಣ ಬಳಿಬೇಡ್ರಿ ಅಂತಂದ್ರೆ ಬೆಳೆದ್ಬಿಟ್ಟಿದ್ದಾರೆ. ಅದೇ ಇದು ಸ್ಥಳೀಯರು ಇದನ್ನು ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ದಯವಿಟ್ಟು ಶಾಸನಗಳ ಮೇಲೆ ಸುಣ್ಣ ಬಣ್ಣ ಬಳಿಬೇಡಿ. ಸುಣ್ಣ ಬಣ್ಣ ಬಳದ್ರೆ ಆ ಶಾಸನ ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ, ಮತ್ತು ಅದನ್ನು ಓದೋದಕ್ಕೂ ಆಗಲ್ಲ, ಸರಿಯಾಗಿ ಏನು ಬರ್ದಿದೆ ಅಂತ ಓದೋದಕ್ಕೂ ಆಗಲ್ಲ. ಹಾಗಾಗಿ ದಯವಿಟ್ಟು ಈ ಥರ ಒಂದು ಕೆಲಸಗಳನ್ನ ಮಾಡ್ತಿರೋರು ಯಾರೇ ಆದರೂ ದಯವಿಟ್ಟು ನಿಲ್ಲಿಸಿ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಸ್ನೇಹಿತರೆ, ಇದಾದ ನಂತರ ಬಂದು ಇಲ್ಲಿ ಮತ್ತೊಂದು ಮಹತ್ತರವಾದ ಒಂದು ಶಾಸನ ಇದೆ. ಸೊ ಮುಂದಿನ ವಿಡಿಯೋನಲ್ಲಿ ಆ ಒಂದು ಶಾಸನದ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀನಿ. ಧನ್ಯವಾದಗಳು. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ